ಡಾಕ್ಟರ್, ಇವರೆಲ್ಲ ಆಪರೇಷನ್ ಸೀಕ್ರೆಟ್ ಲಾಕರ್ ಕಾರ್ಯಾಚರಣೆಯಲ್ಲಿ ಏಟ್ ಬಿದ್ದಿರೋ. ಇವರಲ್ಲಿ ಯಾರಾದ್ರೂ ಒಬ್ಬನಿಗೆ ಪ್ರಜ್ಞೆ ಬರಲೇಬೇಕು. ರಾಜಪ್ಪ, ಆಪರೇಷನ್ ಸೀಕ್ರೆಟ್ ಲಾಕರ್ ಏನಾಯ್ತು? ಸರ್ಕಾರಿ ಬ್ಯಾಂಕಿನಿಂದ ಅಪಹೃತವಾಗಿದ್ದ ಸೀಕ್ರೆಟ್ ಲಾಕರ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಆಪರೇಷನ್ ಸೀಕ್ರೆಟ್ ಲಾಕರ್ ತಂಡ ವಿಫಲವಾಗಿದೆ. ಹಲವಾರು ಸರ್ಕಾರಿ ರಹಸ್ಯಗಳು ಇದ್ದ ಈ ಲಾಕರ್ ಅನ್ನು ಭೂಗತ ದೊರೆ ಕಾಳಿಮೋಹನ್ ಕಡೆಯವರು ಅಪಹರಿಸಿದ್ದರು. ಅದರಲ್ಲಿರುವ ರಹಸ್ಯಗಳು ದೇಶದ್ರೋಹಿಗಳ ಕೈವಶವಾದಲ್ಲಿ ದೇಶ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ತನ್ನ ಕರ್ತವ್ಯನಿಷ್ಠೆ ಸಾಹಸದಿಂದ ಪೊಲೀಸ್ ಇಲಾಖೆಯಲ್ಲೇ ಅಣ್ಣ ಎಂದು ಖ್ಯಾತರಾದ ಡಿಸಿಪಿ ಅಣ್ಣಯ್ಯನವರ ನೇತೃತ್ವದಲ್ಲಿ ತಂಡವೊಂದನ್ನು ನಿಯೋಜಿಸಿತ್ತು. ಈ ತಂಡಕ್ಕೂ ಹಾಗೂ ದೇಶದ್ರೋಹಿಗಳ ಗುಂಪಿನ ನಡುವೆ ಮುಖಾಮುಖಿ ಗುಂಡಿನ ಕಾಳಗ ನಡೆದು 10 ಪೊಲೀಸ್ ಸಿಬ್ಬಂದಿ ಪ್ರಾಣ ಕಳೆದುಕೊಂಡಿದ್ದರೆ 20 ಜನಕ್ಕೆ ತೀವ್ರ ತರಹದ ಗಾಯಗಳಾಗಿವೆ. ತಂಡದ ನಾಯಕ ಡಿಸಿಪಿ ಅಣ್ಣಯ್ಯನವರನ್ನು ದೇಶದ್ರೋಹಿಗಳು ಅಪಹರಿಸಿದ್ದಾರೆ. ಅನಧಿಕೃತ ಸಂಖ್ಯೆಯನ್ನು ಉಪಯೋಗಿಸಿ ಲಾಕರ್ ತೆಗೆಯಲು ಹೋದರೆ ಅದು ಸ್ಫೋಟಗೊಳ್ಳುವಂತೆ ತಂತ್ರಜ್ಞಾನವನ್ನು ಅಳವಡಿಸಿರುವುದರಿಂದ ಅಧಿಕೃತ ಸಂಖ್ಯೆ ಡಿಸಿಪಿ ಅಣ್ಣಯ್ಯನವರಿಗೆ ಮಾತ್ರ ತಿಳಿದಿರುವುದರಿಂದ ಪೊಲೀಸ್ ವಲಯದಲ್ಲಿ ಭಾರೀ ಕಳವಳ ಉಂಟಾಗಿದೆ. ಈ ಪೊಲೀಸ್ ಕೆಲಸನೇ ದರಿದ್ರ ಕೆಲಸ ಅಲ್ವೇನಮ್ಮ? ಅಣ್ಣಯ್ಯನವರು ಯಾಕೆ ಹಾಗೆ ಮಾತಾಡ್ತೀಯಾ? ಇನ್ನೇನ್ ಮತ್ತೆ, ಹೆಂಡತಿ ತುಂಬಿದ ಬಸ್ರಿ. ಇಂತ ಹೊತ್ನಾಗೆ ಗಂಡ ಅದೊಂದು ಹತ್ರ ಇರೋದ್ ಬಿಟ್ಟು ಯಾರೋ ಕಳ್ಳರನ್ನ ಹಿಡಿಯಕ್ ಹೋಗವ್ರೆ. ಎಲ್ರು ನಿಂತರನೇ ಯೋಚನೆ ಮಾಡ್ಬಿಟ್ರೆ ನಮಗ್ ರಕ್ಷಣೆ ಕೊಡೋರು ಯಾರೇ? ನೋಡು, ಅವರು ನನ್ನ ಹತ್ರ ಇದ್ರೆ ನನಗೊಬ್ಬಳಿಗೆ ಮಾತ್ರ ಸಂತೋಷ ಆಗ್ಬೋದು. ಆದ್ರೆ ಆ ಲಾಕರ್ ತಂದು ಸರ್ಕಾರಕ್ಕೆ ಒಪ್ಸಿದ್ರೆ ಇಡೀ ದೇಶನೇ ಸಂತೋಷ ಪಡುತ್ತೆ ಕಣೆ. ಹಂಗಾದ್ರೆ ಅವ್ರು ಹೋಗಿರೋದ್ರ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪ ಇಲ್ವಾ? ಖಂಡಿತ ಇಲ್ಲ, ಹೆಮ್ಮೆ ಇದೆ. ನಾನ್ ಈ ಪರಿಸ್ಥಿತಿಯಲ್ಲಿ ಇಲ್ದಿದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಆದ್ರೆ ಈಗ ಅವ್ರು ಎಲ್ಲೇ ಇರ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ನರ್ಸ್, ಅನ್ಸಯ್ಯವ್ರೆ, ಗಂಡನ ಬಗ್ಗೆ ಯಾವ ಅಂಜಿಕೆ ಅಳ್ಕು ಇಟ್ಕೊಳ್ದೆ ಧೈರ್ಯವಾಗಿರಿ. ಅಣ್ಣಯ್ಯನಷ್ಟೇ ಧೈರ್ಯ ನಿಷ್ಠೆ ಇರೋ ಇನ್ನೊಬ್ಬ ದೇಶ ಪ್ರೇಮಿ ಈ ಭೂಮಿಗೆ ಬರ್ಲಿ. ಅಮ್ಮವ್ರೆ, ನಿಮಗ್ 3 ಗಂಡ್ಮಕ್ಳು ಹುಟ್ಟಿವೆ. ಹಾ, 3 ಒಂದೇ ತರ ಇವೆ ಅಮ್ಮವ್ರೆ. ಏನು ಅಂದ್ರೆ ಬಂದ್ಬಿಟ್ರ? ಆ ದೇಶ ದ್ರೋಹಿಗಳನ್ನ ಹಿಡಿಯೋ ಕೆಲಸನ ಯಶಸ್ವಿಯಾಗಿ ಮುಗಿಸ್ಕೊಂಡು ಕ್ಷೇಮವಾಗಿ ಬಂದ್ಬಿಟ್ರ? ಸರಿಯಾಗಿ ಕಂಡ್ಬಿಟ್ಟು ನೋಡು, ನಾನಿರೋ ಜಾಗಕ್ಕೆ ನೀನ್ ಬಂದಿದೀಯಾ? ಅಮ್ಮವ್ರೆ, ನಾವೆಲ್ಲಿದ್ದೀವಿ? ದೇಶದ್ರೋಹಿ ಕಾಳಿಮೋಹನ ಭೂಗತ ಪ್ರಪಂಚದಲ್ಲಿ ಬಂದಿಗಳಾಗಿದ್ದೀವಿ. ಲಾಕರ್ ನಂಬರ್ ಹತ್ರ ಬಾಯ್ಬಿಡ್ಸಕ್ಕೆ ನಿಮ್ಮನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ನೀವೀಗ ನಂಬರ್ ಹೇಳಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಾ? ನಮ್ಮನ್ನ ಸಾಯಿಸಕ್ಕೆ ಅವ್ರು ಮೂರ್ಖರಲ್ಲ. ಅಂದ್ರೆ ನನ್ನನ್ನು ಸಾಯಿಸಿದ್ರೆ ಅವ್ರ ಜನದಲ್ಲೇ ಲಾಕರ್ ಓಪನ್ ಮಾಡಕ್ಕಾಗಲ್ಲ. ಕೋಡ್ ನಂಬರ್ ಗೊತ್ತಿರೋದು ನನಗೊಬ್ಬನ ಮಾತ್ರ. ಇವನ್ ನಮ್ ಡಿಪಾರ್ಟ್ಮೆಂಟ್ಗೂ ಅದನ್ನ ತಿಳಿಸಕ್ಕಾಗಿಲ್ಲ. ಮತ್ತೀಗ ಅವ್ರು ನಮ್ಮನ್ನ ಅಕಸ್ಮಾತ್ ಸಾಯಿಸ್ಬಿಟ್ರೆ ಪೊಲೀಸ್ ಕೂಡ ಅದನ್ನ ಓಪನ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾ? ಇಲ್ಲ, ನಾನ್ ಸತ್ರೆ ನನ್ನ ಜೊತೆ ನಂಬರ್ ಸತ್ತೋಗುತ್ತೆ. ರಾಂಗ್ ನಂಬರ್ ಓಪನ್ ಮಾಡಿದ್ರೆ ಜಲ್ಲಿ ಬ್ಲಾಸ್ಟ್ ಆಗುತ್ತೆ ಅನ್ನೋ ಭಯದಿಂದ ಅವ್ರು ಯಾವ ಕಾರಣಕ್ಕೂ ನಮ್ಮನ್ನು ಸಾಯಿಸೋ ಪ್ರಯತ್ನ ಮಾಡಲ್ಲ. ಅವ್ರು ಆ ದೌರ್ಬಲ್ಯ ಇಟ್ಕೊಂಡು ನಾವೇನ್ ಬೇಕಾದ್ರೆ ಆಟ ಆಡ್ಬೋದು. ಆದ್ರೆ ನೀವು ಧೈರ್ಯ ಇರ್ಬೇಕಷ್ಟೇ. ಅಲ್ಲ ರೀ, ಯಾವುದೋ ಒಂದು ನಂಬರ್ ಹೇಳಿದಿದ್ರೆ ಅವ್ರು ಅದನ್ನ ಟ್ರೈ ಮಾಡಕ್ ಹೋಗಿ ಅವ್ರ ಇಡೀ ಗ್ಯಾಂಗ್ ನಿರ್ನಾಮ ಆಗ್ತಿತ್ತು. ಅದನ್ ಬಿಟ್ಟು ನೀವ್ ಯಾಕ್ರೆ ಹೇಗ್ ಮಾಡಿದ್ರಿ? ಅದು ಬಹಳ ಸುಲಭ, ಆದ್ರೆ ಅದು ನಮ್ ದೇಶಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋ ಆಸ್ತಿ. ಅದನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ಅದು ಹಾಗೆ ಇದ್ರೆ ನಾವ್ ಹೇಗೆ ತಪ್ಪಿಸ್ಕೊಂಡು ಪೊಲೀಸ್ ಸಮೇತ ಬಂದು ಅದನ್ನ ಅವ್ರನ್ನ ನಮ್ಮ ವಶಕ್ಕೆ ತಗೋಬಹುದು. ಈಗ ಅವ್ರ ಕೈಗೆ ನಾವು ಸಿಕ್ಬಿಟ್ರೆ ನಮ್ಮನ್ನ ಸಾಯಿಸ್ತಿ ಅಂತ ಬಿಡೋದಿಲ್ಲ. ಮತ್ತೆ ಪೊಲೀಸ್ಗೂ ತಿಳಿದೆ ನಂಬರ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮನ್ನ ಅವ್ರು ಸಾಯಿಸಿದ್ರು
ಹೇಗಾದ್ರೂ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಬರ್ ತಿಳಿಯ ಹಾಗೆ ಮಾಡಲೇಬೇಕು. ಅದೇಗೆ? ನನ್ನ ಜವಾಬ್ದಾರಿನ ನನ್ನ ಮಕ್ಕಳ ಬೆನ್ಮೇಲೆ ಹೊರಿಸ್ತಾ ಇದ್ದೀನಿ. ಎಸ್ ಇನ್ಸ್ಪೆಕ್ಟರ್ ಶಿವಣ್ಣಯ್ಯ. ಕಂಗ್ರಾಚುಲೇಷನ್ ಸರ್. ನನ್ಗ ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. Congratulations, ಥ್ಯಾಂಕ್ ಯು. ಅಮ್ಮ ತಗೊಳ್ಳಿ ಸರ್. ಲಾಡು ತುಂಬಾ ಚೆನ್ನಾಗಿದೆ. ಎಲ್ಲಿಂದು? ಆರೋಗ್ಯ ಭವನದು ಸರ್. ಅದಕ್ಕೆ ಹೆಲ್ತಿ ಆಗಿದೆ. ಇದೆಲ್ಲ ನೀವಂತೂ ಕೊಡ್ಲಿಲ್ಲ, ಅದಕ್ಕೆ ನಾವೇ ಕೊಟ್ಬಿಟ್ವಿ. ಯಾಕೆ? ಯಾಕೆಂದ್ರೆ ತಾವು ತುಂಬಾ ದೊಡ್ಡ ಮನುಷ್ಯರು ಸರ್. ತಮ್ಮಂತ ಇನ್ಸ್ಪೆಕ್ಟರ್ 1000ಕ್ಕೋ ಲಕ್ಷಕ್ಕೋ ಒಬ್ರು ಸರ್. ಮದುವೆ ಆದ ಮಾರನೇ ದಿನನೇ ಕೆಲ್ಸಕ್ಕೆ ಬಂದ್ಬಿಟ್ಟಿರಲ್ಲ ಸರ್. ಅದೆಲ್ಲ ಏನು ಮಾಡಕ್ಕಾಗಲ್ಲ. ಮದುವೆನೇ ಬೇರೆ, ಕೆಲ್ಸನೇ ಬೇರೆ. ಮದುವೆ ಯಾರ್ಗೆ? ನನ್ಗ? Shut up. ನಾನ್ ಮದುವೆ ಮಾಡ್ಕೊಂಡ? ಯಾವ ನನ್ನ ಮಗ ಹೇಳಿದ್ದು? ನಾನೇ. ಅಂಕಲ್. ಅಂಕಲ್ಲ. ಸರ್, ನಾನು ನಿಮಗೆ ಹೇಳ್ದೆ ಮದುವೆ ಮಾಡ್ಕೋತೀನ ಸರ್. ಹೇಳ್ಬೇಕು ಅಂತಾನೆ ಪೇಪರ್ ಹಾಕ್ಸಿದ್ಯಲ್ಲಪ್ಪ. ಅಂಕಲ್, ಇದ್ರೇನೋ ಮೋಸ ಇದೆ. ನನಗೆ ಹುಡುಗಿ ಯಾರ್ದಾರೆ ಗೊತ್ತಿಲ್ಲ. ಸಾಕ್ ನಿಲ್ಸೆ ನಿನ್ ನಾಟಕನ. ಮಗಂಗಿಂತ ಹೆಚ್ಚಾಗಿ ಬೆಳೆಸಿದ್ದಕ್ಕೆ ಚೆನ್ನಾಗಿ ಮಾಡಿದೆ ಮಂಗಳಾರ್ತಿನ. ಹಲೋ, ಪೊಲೀಸ್ ಸ್ಟೇಷನ್. ನಾನು ಇನ್ಸ್ಪೆಕ್ಟರ್ ಶಿವಣ್ಣ ಅವ್ರ ಮಿಸ್ಸಸ್ ಮಾತಾಡ್ತಿರೋದು. ಸರ್, ಅವ್ರ ಮಿಸ್ಸಸ್ ಮಾತಾಡ್ತೀಯ ಸರ್? ಇದಕ್ಕೇನೋ ಹೇಳ್ತೀಯ ನೀನು? ಅಂಕಲ್, ಅವಳೆಲ್ಲ ಚಮಕ್ ಮಾಡ್ತಿದ್ದಾಳೆ. ನೀವು ಆ ಫೋನ್ ಕೇಳಿಸ್ಕೊಳ್ಳಿ. ಅವಳಿಗೆ ಸಖತ್ತ ಉಗಿದು ಅವಳ ಬಣ್ಣ ಬಯಲು ಮಾಡ್ತೀನಿ. ಅದನ್ನು ನೋಡೇ ಬಿಡ್ತೀನಿ ನಾನು. ಹೋಗಿ. ಕೊಡ. ಕೇಳಿಸ್ಕೊಳ್ಳಿ. ಹಲೋ, ನಾನ್ರಿ ಪ್ರೇಮ. ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ನಾನು ಯಾಕೆ ನಿಂಗೆ ಊಟಕ್ಕೆ ಬರಲಿ? ಯಾವ ನೀನು? ಓ, ಆ ಮುದ್ಕ ವಿಶ್ವನಾಥ್ ಎದುರಿಗಿದ್ರೆ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತೀನಿ, ನೀನು ಚೆನ್ನಾಗಿ ಬೈತೀನಿ, ಏನು ತಿಳ್ಕೊಬೇಡ ಅಂತ ಹೇಳಿದ್ರಲ್ಲ, ಅದಕ್ಕ ಈ ಡ್ರಾಮಾ. ಆ ಮುದ್ಕ ಎದುರಿಗಿದಾನ? ಸಾರಿ ಸಾರಿ. ಹೋಗಿ ಹೋಗಿ ಹೋಗಿ. ಯಾಕೆ? ಏನ್ರಿ, ಅವನಿಗೆ ಸ್ವಲ್ಪನು ಮ್ಯಾನರ್ಸೇ ಇಲ್ವಾ? ಹೊಸದಾಗ್ ಮದ್ವೆ ಆದವರು ಏನೋ ಫೋನಲ್ಲಿ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ಳಿ ಅನ್ನೋದು ಬಿಟ್ಟು ಎದುರಿಗೆ ಇದಾನ ಬದ್ದು ಆಚೆಗೆ ಓಡಿಸ್ರಿ ಆ ಮುದಿಯನ್ನ. ಅಂಕಲ್, ಕೋಪ ಮಾಡ್ಕೊಬೇಡಿ, ಕೋಪ ಮಾಡ್ಕೊಬೇಡಿ. ಇವಾಗ ಕೇಳಿಸ್ಕೊಳ್ಳಿ. ನಾವಳ ಹೇಗೂ ಯಾಕೆ
ಅಷ್ಟೋತ್ರ ಆಗಿದ್ ಸಾಲ್ದು ಸಹಸ್ರನಾಮನೂ ಆಗ್ಲಿ ಅಂತಲ ರೊಮ್ಯಾನ್ಸ್ ಆದ್ರೂ ಮಾಡ್ಕೋ, ಹಾಳಾಗಾದ್ರೂ ಹೋಗು. ನಿನ್ ಸವಾಸಕ್ಕೆ ಒಂದ್ ದೊಡ್ಡ ನಮಸ್ಕಾರ. ಸರ್ ಸರ್, ನೀವು ನನಗಿಂತ ಹೈಯರು. Idiot! ಅಂಕಲ್ ಅಂಕಲ್ ಅಂಕಲ್. ಹಲೋ. ಸರ್ ನೀವೇನೋ ಇವನಿಗೆ ದುಡ್ಡು ಕೊಡ್ಬೇಕಂತಲ್ಲ ಸರ್? ಅದು ಸಿಕ್ಕಾಬಟ್ಟೆ ನಿಮ್ಮನ್ನ ಬೈತಿದ ಸರ್, ಅದಕ್ಕೆ ಹೇಳ್ಕೊಂಬಂದ್ವಿ. ಯಾರೇ ನೀನು? ನಾನು ರಾಯಲ್ ಡ್ರೈ ಕ್ಲೀನರ್ಸ್ ನಾನು ಸರ್. ನೀನು ನಾಳೆ ದುಡ್ಡು ಕೊಡ್ಬೇಕು ಸರ್ ನಿಮ್ಮ ಮನೆ ಸ್ಯಾರೀಸು ಎಂಬ್ರಾಯ್ಡ್ರಿಂಗು, ಪ್ರಿಂಟಿಂಗು, ಕಲರಿಂಗು, ಡಾರ್ನಿಂಗು, ಡ್ರೈ ಕ್ಲೀನಿಂಗು ಎಲ್ಲಾ ಚಾರ್ಜಸ್ ಸೇರಿ 1,800 ರೂಪಾಯಿ ಬರಬೇಕಿತ್ತು ಸರ್. ನಮ್ಮನೆ ಸ್ಯಾರಿ ಸರ್. ಯಾರು ಕೊಟ್ಟಿದ್ದು? ನಿಮ್ ಮಿಸ್ಸಸ್ 7-8 ಸ್ಯಾರೀಸ್ ಮಾಡಿಸಿದ್ರು ಸರ್. ಚಾರ್ಜಸ್ ಮಾತ್ರ ನಮ್ಮ ಯಜಮಾನ್ರ ಹತ್ರ ಸ್ಟೇಷನ್ ಅಲ್ಲಿ ಇಸ್ಕೊಳ್ಳಿ ಅಂದ್ರು ಸರ್. ಅವ್ಳು ಯಾವಳ ಹೇಳ್ಬಿಟ್ಲು, ನನ್ನ ಮಗ ಕೇಳ್ಬಿಟ್ಟ. ನನಗಿನ್ನು ಮದುವೆ ಆಗಿಲ್ಲ ಕಣೆ, ಹೋಗು. ಏನ್ ಸರ್ ಈಗಂತೀರಾ? ಮೊನ್ನೆ ತಾನೇ ನಿಮ್ ಗಂಡ ಹೆಂಡತಿ ಫೋಟೋ ಬಂದಿದ್ ನಾನೇ ನೋಡಿದೀನಿ ಪೇಪರ್ ನಲ್ಲಿ. ಫೋಟೋ ಬಂದಿತ್ತು? ಪೇಪರ್ ಫೋಟೋ ಬಂದ್ರೆ ಅವಳು ಹೆಂಡತಿ ಆಗ್ಬಿಡ್ತಲ್ಲ. ಯಾರು ಕೇಳಿ ಸಾಲ ಕೊಟ್ರೆ ನೀನು? ಚೆನ್ನಾಗಿ ಹೇಳಿದ್ರಿ ಸರ್. ಪೊಲೀಸ್ನವ್ರು ಹೆಂಡತಿ ನಂಬದೆ ಇನ್ನೇನ್ ಕಳ್ಳೆಂಟಿ ನಂಬಕ್ಕಾಗತ್ತಾ? ಅವಳು ನನ್ನ ಹೆಂಡತಿ ಗೆಲ್ತಿ ಅಂದ್ರೆ ನೀನು ಏರೋಪ್ಲೇನ್ ಹಚ್ಬಿಡ್ತೀನಿ. ಹೆದರ್ಸಿದ್ರೆ ಹೆದರ್ಕೊಂಡ್ಬಿಡ್ತೀನಿ ತಿಳ್ಕೊಂಡ್ರಾ? ಬರ್ಕೊಳ್ಳಿ ಒಂದ್ ಕಂಪ್ಲೇಂಟು ನಿಮ್ ಮೇಲೆ. ಆಗಲ್ಲ ಅಂದ್ರೆ ಕಮಿಷನರ್ ಹತ್ರ ಹೋಗ್ತೀನಿ. ಥ್ಯಾಂಕ್ ಯು ಸರ್. ಸರ್ ಏನಯ್ಯ? ನಿಮ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಸರ್. ಹಲೋ, ಇನ್ಸ್ಪೆಕ್ಟರ್ ಶಿವಣ್ಣಯ್ಯ. ನಾವು ಗ್ಲೋಬ್ ಟ್ರಾವೆಲ್ಸ್ ಇಂದ ಮಾತಾಡ್ತಿರೋದು. ನಮ್ದು ಹಣ ಕಳಿಸ್ಕೊಡ್ತೀರಾ ಸರ್? ನಿಮ್ಮ ಹತ್ರ ನಾನೇ ಯಾವಾಗ ದುಡಿಸ್ಕೊಂಡಿದ್ದೆ? ನೀವಲ್ಲ ಸರ್, ನಿಮ್ಮ ಮಿಸ್ಸಸ್ ಸಿಂಗಾಪುರ್ಗೆ ಹನಿಮೂನ್ಗೆ ಅಂತ 2 ಟಿಕೆಟ್ ಮಾಡಿಸಿದ್ರು. ನಮ್ಮ ಯಜಮಾನ್ರು ಯಾವ್ದಾದ್ರು PC ಕೈಯಲ್ಲಿ ಹಣ ಕಳಿಸ್ತೀನಿ ಅಂತ ಕೂಡ ಹೇಳಿದ್ರು. ಇನ್ನ ಬಂದಿರ್ಲಿಲ್ಲ ಅದಕ್ಕೆ. ಅಯ್ಯೋ, ಅವ್ಳು ಯಾವ ಎಲ್ಲ ಕಡೆ ನನ್ನ ಮಾನ ಕಳಿತಾ ಇದ್ದಾಳಲ್ರಿ. ಯಾಕೆ ಸರ್, ಹನಿಮೂನು ಸಕ್ಸಸ್ ಆಗಲಿಲ್ವಾ? ನಿಮ್ಮ ಮಿಸ್ಸಸ್ ಸರಿಯಾಗಿ ಕೋಆಪರೇಟ್ ಮಾಡಲಿಲ್ವಾ ಸರ್? ಏಯ್ ಇಡೆಯ ಸರ್ ಅವ್ರು ನಿಜವಾಗ್ಲೂ ನಿಮ್ ಹೆಂಡತಿ ಅಲ್ವಾ ಸರ್? ಮತ್ತೆ ಅವಳು ನಿಮ್ಮ ನಿಷ್ಠಾಟ ಆಡಿಸ್ತಾವಳಲ್ಲ ಸರ್? ಒದ್ದು ಒಳಗಡೆ ಹಾಕೋತಾನೆ. ಮಾಡೋದು ಅದೇ ಕೆಲಸ. ನಾಳೆ ಅವಳು ಲೇಡೀಸ್ ಟಾಯ್ಲೆಟ್ ಇದ್ದು ಸರಿ, ಬ್ಯೂಟಿ ಪಾರ್ಲರ್ ಇದ್ದು ಸರಿ, ಹಿಡಿತೀನಿ. ಹತ್ತಿ ಬೇಗ, ಹತ್ತಿಯಮ್ಮ, ಹತ್ತಿಯಮ್ಮ. ಕಂಡಕ್ಟರ್, ಲೇಡೀಸ್ ಸೀಟ್ ಅಲ್ಲಿ ಜೆಂಟ್ಸ್ ಕೂತಿದ್ದಾರೆ, ಸ್ವಲ್ಪ ಎಬ್ಬಿಸ್ತೀರಾ? ಇದ್ದಾಳಿ ನೀವು ಲೇಡೀಸ್ ಸೀಟ್ ಅಲ್ಲಿ ನೀವ್ಯಾಕೆ ಕೂತ್ಕೋತೀರಾ? ಇದ್ದಾಳಿ ನೀವು ಕೂತ್ಕೊಳ್ಳಿ. ಥ್ಯಾಂಕ್ಸ್. ಟಿಕೆಟ್ ತೊಗೊಳ್ಳಿ ಅಮ್ಮ, ತೊಗೊಳ್ಳಿ ಟಿಕೆಟ್. ರೇ ಬನ್ರಿ ಈ ಕಡೆ, ಲೇಡೀಸ್ ಇದಾರೆ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ. ನಡೀರಿ ಆ ಕಡೆ. ನೀವೆಲ್ಲಿಗಮ್ಮ? ಮರಿಯಪ್ಪನ ಪಾಳ್ಯ ಕೊಡಿ. ಮರಿಯಪ್ಪನ ಪಾಳ್ಯ ತಗೊಳ್ಳಿ. ಕಂಡಕ್ಟರ್, ಸ್ವಲ್ಪ ನಿಮ್ ಲಗೇಜ್ ನ ಆ ಕಡೆ ಇಡ್ತೀರಾ? ಆಯ್ತು. ಎಲ್ಲಂದ್ರೆ ಅಲ್ಲಿ ಗಾಳಿ ಕೆಲಸ ಶುರು ಮಾಡ್ಬಿಡ್ತಾರೆ. ತುಂಬಾ ವರ್ಸ್ಟ್. ಹೌದು. ನಿಮ್ ಹೆಸರು? ಕೋಕಿಲ ಅಂತ. ನಿಮ್ಮ ಹೆಸರು? ಕಿಲಕಿಲ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಅದೊಂದು ದೊಡ್ಡ ಸ್ಟೋರಿ. ನನ್ನ ಫ್ರೆಂಡ್ ಒಬ್ರು ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಕೈ ಕೊಟ್ಬಿಟ್ಟು ಹೊಟ್ಟೋದ್ರು. ಅವ್ರಿಗೋಸ್ಕರ ಹುಡುಕ್ತಾ ಇದ್ದೀನಿ. ಟ್ರೈ ಮಾಡಿದ್ರೆ ಈ ಹಕ್ಕಿನ ವ್ಯವಹಾರ ತಿಳಿಸ್ಬೋದು ಅಂತ ಕಾಣಿಸುತ್ತೆ. ಅಯ್ಯಯ್ಯೋ ಪಾಪ, ನಾನ್ ನಿಮಗೆ ಕೆಲಸ ಕೊಡಿಸ್ತೀನಿ, ನನ್ ಜೊತೆಗೆ ಬರ್ತೀರಾ? ಎಲ್ಲೋ ಕೇಸ್ ಇರ್ಬೇಕು, ಕಾಳಾಗ್ತಾ ಇದ್ದಾಳೆ ಅಂತ ಕಾಣುತ್ತೆ. ಖಂಡಿತ ಬರ್ತೀನಿ. ಏನ್ ಕೆಲಸ? ತುಂಬಾ ಒಳ್ಳೆ ಕೆಲಸ, ಕೈ ತುಂಬಾ ಸಂಪಾದನೆ. ಲಾಡ್ಜಿಂಗು ಬೋರ್ಡಿಂಗು ಕೊಟ್ಬಿಟ್ಟು ಅವರ್ಲಿ ಬೇಸಿಸ್ ಮೇಲೆ ಸಂಬಳನೂ ಕೊಡ್ತಾರೆ. ಹೌದಾ? ನನಗೆ ಅವರ್ಲಿ ಬೇಸಿಸ್ ಕೆಲಸ ಅಂದ್ರೆ ತುಂಬಾ ಇಷ್ಟ. ನಡೀರಿ ಮತ್ತೆ ಹೋಗೋಣ. ನಡಿ. ಏಯ್ ನಡಿಯ.
ಸರ್ ಏನೇ ನನಗೆ ಹಾರ್ಲಿ ಬೇಸಿಸ್ ಕೆಲಸ ಕೊಡ್ತೀಯಾ? ಇನ್ಸ್ಪೆಕ್ಟರ್ ಶಿವಣ್ಣಯ್ಯ, ಏಯ್ ನೀ ಅಲ್ಲಿದ್ಯಾ? ಬಾರೆ ಬಾರೆ ಇಲ್ಲಿ. ನಿನಗೆ ಸ್ಪೆಷಲ್ ಹೇಳ್ಬೇಕಾ ಅತ್ತೆ? ಅಯ್ಯೋ, ಆ ಗುಂಡಗಳ ಜೊತೆ ಹೋಗಕ್ಕೆ ನನಗೆ ಭಯ ಆಗುತ್ತೆ. ಅವ್ರು ನನ್ನನ್ನು ಏನಾದ್ರು ರೇಪ್ ಮಾಡಿದ್ರೆ ಏನ್ ಮಾಡೋದು? ನೀನ್ ಯಾರಾದ್ರೂ ರೇಪ್ ಬೇರೆ ಮಾಡ್ಬೇಕಾ? ನೀ ಮಾಡಿದ್ರೆ ಸಾಕಾಗಿದೆ ಅತ್ತೆ. ನಾನು ಹೋಗಲ್ಲ, ನಾನು ನಿನ್ ಜೊತೆ ಬೈಕಲ್ಲಿ ಬರ್ತೀನಿ. ಏಯ್ ಹೋಗಲ್ಲ. ಏಯ್ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳು. ಸದ್ಯಕ್ಕೆ ನಿಮ್ಮನೇನೆ ನಮ್ಮನೆ. ಏನಿದೆ? ಮತ್ತೇನೇನು, ನಾನು ಈ ವೇಷದಲ್ಲಿ ಏನಾದ್ರೂ ನಮ್ಮ ಮನೆಗೆ ಹೋದ್ರೆ ನೀವು ನನ್ನನ್ನು ರೇಪ್ ಮಾಡಿದ್ದೀರಾ ಅಂತ ನಮ್ಮಪ್ಪ ತಿಳ್ಕೊಂಡು ನಮ್ಮಿಬ್ಬರನ್ನು ಶೂಟ್ ಮಾಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನನಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಒಂದು ಸೀರೆ ಅಂತ ಕೊಟ್ಬಿಡಿ, ಆಮೇಲೆ ಸ್ನಾನ ಮಾಡೋದಕ್ಕೆ ಒಂದು ಜಾಗ ಅಂತ ತೋರಿಸ್ಕೊಟ್ಬಿಡಿ. ಆಮೇಲೆ ನಿಮ್ಮ ಮನೆಗೂ ನಾನಂತೂ ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಸರಿ, ಹಾಳಾಗೋಗ್ಲಿ, ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದೇನೇನು ಮಾಡ್ಕೊತೆ ಮಾಡ್ಕೊ. ಥ್ಯಾಂಕ್ ಯು. ಹಾ ಇಳಿ ಇಳಿ. ಏಯ್ ಇಳಿಯ. ನೋಡು, ನನಗೆ ಹೆಂಗಸ್ರ ಮೇಲೆ ಗೌರವದಿಂದ ನಿನ್ ಮೇಲೆ ಕಾನೂನು ಜಾರಿ ಮಾಡದೆ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಅಷ್ಟೇ. ಒಳಗಡೆ ಹೋಗಿ ಅದೇನ್ ಮಾಡ್ಕೋತೀಯ ಮಾಡ್ಕೊ. ಬೇರೆ ಬಟ್ಟೆ ತಂದು ಕೊಡ್ತೀನಿ, ಆಮೇಲೆ ಜಾಗ ಕಾಲ್ ಮಾಡುವಂತೆ. ಹಾ ನೋಡು, ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಪಟ್ಟಿಯೋ? ಖಂಡಿತ ಇಲ್ಲ ರೀ. ಹಾಲುಂಡ ತವರು ಪಿಕ್ಚರ್ ನಲ್ಲಿ ಸಿತಾರ ಉಟ್ಕೊಂಡಿರ್ತಾಳಲ್ಲ, ಗ್ರೀನ್ ಸ್ಯಾರಿ ವಿತ್ ಯೆಲ್ಲೋ ಬಾರ್ಡರ್, ಆ ಥರ ಸೀರೆ ತಾನೆ ಚೆನ್ನಾಗಿರುತ್ತೆ. ಆಯ್ತು ರೀ ರೀ ರೀ, ಬರೀ ಸೀರೆ ತಂದ್ಬಿಡ್ಬೇಡಿ, ಆಮೇಲೆ ಉಟ್ಕೊಳ್ಳಕ್ ಆಗಲ್ಲ. ಅದಕ್ಕೆ ಮ್ಯಾಚಿಂಗ್ ಪೆಟಿಕೋಟು ಬ್ಲೌಸ್ ಬೇಕು. ಬಾಯ್. ಓ ಮಾವ, ಮಾವ ಬನ್ನಿ ಮಾವ. ಇದಾನೆ ನಮ್ಮ ಅವನು? ಇಲ್ಲ, ಎಲ್ಲಿ ಹೋಗಿದ್ದಾನೆ? ಅದು ಹಾಲುಂಡ ತವರು ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ರು. ಅದರಲ್ಲಿ ಸಿತಾರ ಉಟ್ಕೊಂಡಿದ್ದು ಒಂದು ಸೀರೆ ತುಂಬಾ ಚೆನ್ನಾಗಿತ್ತು. ಅದನ್ನ ತಂದ್ಕೊಡಿ ಅಂತ ನಿನ್ನೆ ರಾತ್ರಿ ಗಲಾಟೆ ಮಾಡಿದೆ. ಅದಕ್ಕೆ ತರಕ್ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ಕುತ್ಕೊಳ್ಳಿ ಮಾವ, ಕುತ್ಕೊಳ್ಳಿ. ಸೀರೆ ತರಕ್ ಹೋಗಿದ್ದಾನಮ್ಮ. ಬರ್ಲಿ ಬರ್ಲಿ. ಏಯ್ ತಾಳು ಸೀರೆನ. ಹಲೋ, ಅಂಕಲ್. ಗುಡ್ ಆಫ್ಟರ್ನೂನ್. ತಲುಪ್ತು. ಏನು ಹೆಂಡತಿಗೆ ಸೀರೆ ತರಕ್ ಹೋಗಿದ್ಯಾ? ಹೌದು. ಹೆಂಡತಿಯಲ್ಲ ಅಂಕಲ್, ಇವ್ರಿಗೆ. ಅವಳು ನಿನ್ ಹೆಂಡತಿ ಅಲ್ದೆ ಇನ್ನೇನೋ? ಇವ್ಳು ನನ್ನ ಹೆಂಡತಿ ಅಲ್ಲ ಅಂಕಲ್, ಹೆಂಡತಿ ಅಲ್ಲ. ನನಗಿನ್ನೂ ಮದುವೆನೇ ಆಗಿಲ್ಲ. ಏನಮ್ಮ ಹೀಗಂತ ನೀನು? ಅವ್ರು ಹಾಗೇನೆ. ಏನ್ರಿ ಇದು, ಇನ್ನು ಎಷ್ಟು ದಿವಸ ಅಂತ ಹೀಗ್ ಸುಳ್ಳು ಹೇಳ್ಕೊಂಡು ಕಾಲ ಕಳಿಯೋದು? ನನಗೆ ಸುಳ್ಳು ಹೇಳ್ಬೇಕು? ಅಂಕಲ್ ಅದ್ರಲ್ಲಿ ಬ್ಲಾಕ್ ಮೇಲ್ ಮಾಡ್ತೀಯಾ? ಹೋಗಿ ಆಚೆ, ಹೋಗಿ. ನಿಲ್ಸ. ನಿನ್ನ ಪೌರುಷನ ನಿನ್ನ ಹೆಂಡತಿ ಮೇಲೆ ತೋರಿಸ್ಬೇಕಾಗಿಲ್ಲ. ಅಂಕಲ್ ನಾನು ಚೋಪ್. ನೀನ್ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ನಾನು ಮಾತ್ರ ಇವಳನ್ನ ಸೊಸೆ ಅಂತ ಒಪ್ಕೊಂಡಿದೀನಿ. ನೋಡಮ್ಮ, ನೀ ನನ್ನ ಜೊತೆ ನಮ್ಮ ಮನೆಗೆ ನಡಿ. ಇವನಾಗೆ ಬಂದು ನಿನ್ನ ಕರೆಯೋವರೆಗೂ ನೀನ್ ಅವನಿಗೆ ಮುಖಾನೂ ತೋರಿಸ್ಬೇಡ. ಹೋಗು, ಸೀರೆ ಉಟ್ಕೊಂಡ್ ಬಾ, ನಾ ಕಾರ್ಲಿರ್ತೀನಿ. ಹೋಗು. ಸರಿ ಮಾವ. ಅಂಕಲ್ ಅಂಕಲ್ ನನ್ನ ಮಾತು ನಂಬಿ ಅಂಕಲ್. ಅಂಕಲ್ ಲೇ, ಅಂಕಲ್ ಅವಳ ಕಡೆ ಇದ್ದಾನಂತ ನಾನು ಬ್ಲಾಕ್ ಮಾಡ್ತಿಲ್ಲಪ್ಪ. ಅಂಕಲ್ ಲೇ, ಅಂಕಲ್. ಅಯ್ಯೋ ಅಂಕಲ್ ಲೇ. ಶಿವು, ಬಹಳ ಅರ್ಜೆಂಟ್ ಆಗಿ ನಿನ್ನ ಹತ್ರ ಮಾತಾಡ್ಬೇಕಾಯ್ತು. ಬಾಯ್. ಶಿವು ಬಾಯ್. ಶಿವು, ಆ ಹುಡುಗಿ ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಹೋದ್ರೆ ಹೋಗ್ಲಿ ಬಿಡಿ ಅಂಕಲ್, ಅದಕ್ಕೆ ನೀವೇ ಗಾಬರಿ ಆಗ್ತೀರಾ? ಹಾಗನ್ನೋ ಹಾಗಿಲ್ಲಪ್ಪ. ಅವಳು ನಿನಗ್ ಬೇಡದೆ ಹೋದ್ರು ನಮ್ ಡಿಪಾರ್ಟ್ಮೆಂಟ್ಗೆ ಅವಳು ಬೇಕೇ ಬೇಕು. ನಮ್ ಡಿಪಾರ್ಟ್ಮೆಂಟ್ಗ? ಯಾಕೆ? ಅವಳು ಅವಳಾಗೆ ನಿನ್ ಹಿಂದೆ ಬಿದ್ದಿಲ್ಲ, ಅವಳನ್ನ ಛೂ ಬಿಟ್ಟಿದ್ದಾಳೆ. ಯಾರು? ಯಾಕೆ? ಅದೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲು ನೀ ಮಾಡ್ಬೇಕಾಗಿರೋ ಕೆಲಸ, ಅವಳು ಎಲ್ಲಿದ್ರು ಹುಡುಕಿ ಅವಳನ್ನ ಲವ್ ಮಾಡ್ಬೇಕು. ಲವ್? ಹೌದು. ಅದರಿಂದ ನಿಂಗು
ನಮ್ಮ ಇಲಾಖೆದು ಈ ದೇಶದ್ದು ಹೀಗೆ ಎಲ್ಲರ ಹಿತಾಸಕ್ತಿನೂ ಅದರಲ್ಲಿದೆ. ಅದಕ್ಕೆ ಅವಳು ಏನ್ ಫ್ಲರ್ಟ್ ಮಾಡಕ್ ಬಂದಿದ್ದಾಳೆ ಆ ಫ್ಲರ್ಟು ನಿಜವಾದ ಲವ್ ಆಗಿ ಕನ್ವರ್ಟ್ ಆಗ್ಬೇಕು. ಅದರಿಂದ ನೀನ್ ನಿಜವಾದ ದೇಶ ಸೇವೆ ಮಾಡಿದ ಹಾಗಾಗತ್ತೆ. ಸರಿ ಅಂಕಲ್, ನೀವು ಹೇಳಿದಾಗ ಮುಗೀತು. ಅದರಿಂದ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಮಾಡೇ ಮಾಡ್ತೀನಿ. ಆ ಹುಡುಗಿ ಎಲ್ಲೇ ಇದ್ರು ಹಿಡಿದು ಅವಳನ್ನ ನಾನು ಪ್ರೇಮ ಪಂಜರದ ಗಿಣಿ ಮಾಡ್ತೀನಿ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಇದುವರೆಗೂ ಒಳ್ಳೆ ಪೊಲೀಸ್ ಅನ್ನಿಸ್ಕೊಂಡಿದ್ದೆ, ಈಗ ಒಳ್ಳೆ ಕಳ್ಳ ಅಂತಲೂ ನಿರೂಪಿಸ್ಬಿಟ್ಟೆ. ಕಳ್ಳ? ನಾನೇನು ಕಳ್ತನ ಮಾಡಿದೆ ಅಂಕಲ್? ಆ ಹುಡುಗಿ ಹೃದಯನ. ಓಹ್, ಹಾಗೆ ಹೇಳಿದ್ರಾ ಅಂಕಲ್? ಮೊದಲು ಆ ಹುಡುಗಿನ ಲವ್ ಮಾಡು, ಆಮೇಲೆ ಡೀಟೇಲ್ಸ್ ಹೇಳ್ತಿದ್ರಲ್ಲ, ಏನದು? ಶಿವು, ನಾನು ಅದನ್ನ ಹೇಳಿದ್ಮೇಲೆ ನೀನು ಆ ಹುಡುಗಿನ ದ್ವೇಷಿಸಬಾರ್ದು. ಯಾಕೆಂದ್ರೆ ಮುಂದೆ ಅವಳಿಂದ ಕಂಡುಹಿಡಿಬೇಕಾದ್ದು ಬೇಕಾದಷ್ಟಿದೆ. ಇಲ್ಲ ಅಂಕಲ್, ಹೇಳಿ. ಶಿವು, ಅವಳು ನಿನ್ನ ತಂದೆನ ಕೊಂದೋರ್ ಗ್ಯಾಂಗಿಗೆ ಸೇರಿದವನ್ ಮಗಳು. ಅಷ್ಟೇ ಅಲ್ಲ, ನಿಮ್ಮ ತಾಯಿ ತ್ರಿವಳಿ ಮಕ್ಳಿಗೆ ಜನ್ಮ ಕೊಟ್ಟಾಗ ನಿನ್ ತಾಯಿ ಆಯ ಮಕ್ಕಳನ್ನ ಕಿಡ್ನಾಪ್ ಮಾಡಿದವರು. ನನ್ನ ಜೊತೆಲಿ ಇನ್ನು 2 ಮಕ್ಳು ಹುಟ್ಟಿದ್ವಾ ಅಂಕಲ್? ಹೌದು, ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಏನಾಯ್ತೋ ಏನೋ ಗೊತ್ತಿಲ್ಲ. ನೀನು ಮಾತ್ರ ಅವನ್ ಮುಳುಪದಲ್ಲಿ ಬಿದ್ದಿದ್ದೆ ನನ್ನ ಕೈಗೆ ಸಿಕ್ತೆ. ನಿಮ್ಮ ತಂದೆ ಕೊಲೆಯಾಗಿರೋ ಖಚಿತವಾದ ಕ್ಲೂ ನಮಗ್ ಸಿಕ್ತು. ಆದ್ರೆ ನಿಮ್ಮ ತಾಯಿ ಆಯ ಆ 2 ಮಕ್ಕಳು ಏನಾದ್ರೂ ಗೊತ್ತಿಲ್ಲ. ಅಂದ್ರೆ ನನ್ನ ತಾಯಿ, ನನ್ನ ಒಡ ಹುಟ್ಟಿದವರು ಎಲ್ಲರೂ ಜೀವಂತವಾಗಿ ಇದ್ರೂ ಇರ್ಬೋದಲ್ಲ ಅಂಕಲ್? ಒಂದಲ್ಲ ಒಂದ್ ದಿವಸ ಅವ್ರು ನನಗೆ ಸಿಕ್ಕಿದ್ರೆ ಕಾರು ಇಳಿಸಿ. ಅರೆ ಯಾಕೆ ಹಾಗೆ ನೋಡ್ತೀಯ? ನಿಂಗೂ ಚಕ್ಲಿ ಬೇಕಾ? ತಗೋ. ಅಯ್ಯ 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 ಏನ ಹಾಕ್ಬಿಟ್ಟಿಯಲ್ಲೋ, ಈಗೇನೋ ಮಾಡ್ತೀಯಾ? ಯಾಕ ಒಂದ್ ಹುಡ್ಗ ಒಂದ್ ಹುಡುಗಿಗೆ ಹಾರ ಹಾಕಿದ್ರೆ ಅವ್ರಿಬ್ರಿಗೂ ಮದುವೆ ಆದಂಗೆ. ಈಗ ನನ್ನ ಹೆಂಡ್ತಿನ ನಾಚಿಕೆ ಆಗಿದ್ದೆ. ಅಂತ ಈ ಹಾಲಿಡೇಸ್ ಸಖತ್ ಮಜಾ ಇರುತ್ತೆ ಕಣ್ರೆ. ಟಾಟಾ ಟಾಟಾ. ಹಾಯ್ ಡ್ಯಾಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಮ್ಮ? ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು ಡ್ಯಾಡಿ. ಡ್ಯಾಡಿ, ಇವರೆಲ್ಲ ನನ್ನ ಫ್ರೆಂಡ್ಸ್. Hello. ಅಮಿತಾ, ವಿನುತಾ, ಸವಿತಾ, ಕವಿತಾ. ಇದೇನಮ್ಮ ಚಕ್ಲಿ ಹಾರ? ದಾರಿಲಿ ಅವ್ನ್ ಯಾರೋ ತಿಂಡಿ ಪೋತ ರಾಮ ಅಂತೆ, ಅವನಿಗೆ ಚಕ್ಲಿ, ಕೋಡ್ಬಳೆ, ಕಡ್ಬಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಾ ಇದ್ರು. ಅವನಾ? ಯಾರಂಕಲ್ ಅವನು? ಅವನ್ ಯಾಕೆ ಹಾಗೆ ಮೆರವಣಿಗೆ ಮಾಡ್ತಾರೆ? ಅವನು 10 ನಿಮಿಷದಲ್ಲಿ 50 ಇಡ್ಲಿ, 25 ವಡೆ ಇದೆಲ್ಲ ತಿಂತಾನೆ ಅಂತ ಊರಲ್ಲೆಲ್ಲ ಬೆಡ್ಸ್ಕಟ್ತಾರೆ. ಅವನು ಅದನ್ನ ತಿಂದು ಪಂದ್ಯದಲ್ಲಿ ಗೆಲ್ತಾನೆ. ಅದಕ್ಕೆ ಗೆದ್ದವರು ಅವನ್ನ ಹಾಗೆ ಮೆರವಣಿಗೆ ಮಾಡ್ತಾರೆ. ಹೌದಾ? ಚಕ್ಲಿ, 25 ಕೋಡ್ಬಳೆ, 25
ಇನ್ನು ಅರ್ಧ ಗಂಟೆ ತಿಂದ್ಬಿಡ್ತಾನ. ತಿಂದ್ರೆ 500 ರೂಪಾಯಿ ಚಾಲೆಂಜ್ ಕಟ್ತೀನಿ. ತಿಂದೆ ಇದ್ರೆ ನೀವೆಷ್ಟು ಕಟ್ತೀರಾ? ರಾಮ 500 ರೂಪಾಯಿ ಕಟ್ಲಾ? ಅರ್ಧ ಗಂಟೆಲಿ ತಿಂತೀಯಾ? ಇದನ್ ತಿನ್ನಕ್ ಅರ್ಧ ಗಂಟೆ ಬೇಕಾ? ನನ್ನೇನ್ ಕೈಲಾಗ್ದಾನ ತಿಳ್ಕೊಂಡ್ಯಾ? 500 ಏನು 1000ನೇ ಕಟ್ಟು 10 ನಿಮಿಷದಲ್ಲಿ ತಿಂದು ಬಿಸಾಕ್ಬಿಡ್ತೀನಿ. ಏನ್ರಾ? ಚಾಲೆಂಜ್ ಸರಿ, ಶುರು ಮಾಡೋಣ. ಓ 1 2 3. ಭೂಪತಿ, ನಿನ್ನ ಮಗಳು ಅವನ್ನ ಲವ್ ಮಾಡಿ ನೀನು ಒಳ್ಳೇದೇ ಮಾಡಿದಾಳ್ ಕಣಯ್ಯ. ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಯ್ಯ? ಇವನು ಯಾರು ಅಂತ ನಿನಗೆ ಗೊತ್ತಿಲ್ಲಲ್ಲ? ಇವನು ಇನ್ಸ್ಪೆಕ್ಟರ್ ಶಿವಣ್ಣ ಅಂತ IG ವಿಶ್ವನಾಥ್ ಅವರ ಸಾಕು ಮಗ. ನಮಗೆ ಸಂಬಂಧಪಟ್ಟ ಫೈಲ್ಗಳೆಲ್ಲ IG ವಿಶ್ವನಾಥ್ ಹತ್ರನೇ ಇರೋದು. ಅದಕ್ಕೆ ನನ್ನ ಮಗಳನ್ನ ಇವನ್ನ ಮರಳು ಮಾಡಕ್ ಬಿಟ್ಟಿದ್ದೀನಿ. ಅವಳೇನಾದ್ರೂ ಯಶಸ್ವಿ ಆದ್ರೆ ನಮಗೆ ಬೇಕಾಗಿದ್ದ ಫೈಲ್ಗಳನ್ನೆಲ್ಲ ಇವನ ಮುಖಾಂತರ ತರ್ಸ್ಕೋಬಹುದು. ಈಗ ನಿನ್ನ ಮಗಳು ಅದನ್ನಿನ್ನೂ ಸುಲಭ ಮಾಡಿದಾಳೆ. ಅದು ಹೇಗಯ್ಯ? ಸಪೋಸ್ ನಮ್ಮ ಪ್ರಯತ್ನ ಫೇಲ್ ಆದ್ರೆ ರಾಮ ಶಿವಣ್ಣನ ಥರನೇ ಇರೋದ್ರಿಂದ ಇವನ ಮುಖಾಂತರ ಗೆಲ್ಲಬಹುದು. ಹೇಗೆ? ಮೊದಲು ರಾಮನ್ನ ವಿದ್ಯಾವಂತನ್ ಮಾಡೋದು. ರಾಮಂಗ್ ವಿದ್ಯೆ ಹತ್ತತ್ತ? ಖಂಡಿತ. ಮನುಷ್ಯ ಒಂದ್ಸಾರಿ ಲವ್ನಲ್ಲಿ ಬಿದ್ದ ಅಂತಂದ್ರೆ ಮುಗೀತು. 7 ಸಾಗರ ದಾಟು ಅಂತಂದ್ರೂ ದಾಟ್ತಾನೆ. ಅಂತ ಶಕ್ತಿ ಇದೆ ಲವ್ನಲ್ಲಿ. ಒಂದು ಕೆಲಸ ಮಾಡೋಣ, ನನ್ನ ಫ್ರೆಂಡ್ ಒಬ್ಬ ಅವಿನಾಶ್ ಅಂತ ಟ್ಯೂಟರ್ ಇದ್ದಾನೆ. ಇವನ್ನ ಅವನ ಹತ್ರ ಕರ್ಕೊಂಡೋಗಿ ಬಿಡೋಣ. 1 ತಿಂಗಳಿನಲ್ಲಿ ನಮಗೆ ಬೇಕಾದ ರೀತಿನಲ್ಲಿ ರೆಡಿ ಮಾಡಿ ಕರ್ಕೊಂಡು ಬಂದು ಬಿಡ್ತಾನೆ. ಸರಿ, ಅದು ನೋಡೋಣ. ಕಮಾನ್. ಅಷ್ಟರೊಳಗೆ ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಇಲ್ದೆ ಹೋದ್ರೆ ರಾಮನ ಕಥೆ ಹೇಳ್ತೀನಿ, ಹೇಳ್ಬಿಡ್ತೀನಿ. ಅವನು ಅಣ್ಣವ್ರ ಮಗ. ರಾಮನ ಬೆನ್ ಮೇಲಿರೋ ನಂಬರು ಅದನ್ನ ಮಾತ್ರ ಹೇಳ್ಬೇಡ ಯಶೋದ, ಅದನ್ನ ಮಾತ್ರ ಹೇಳ್ಬೇಡ. ಅಣ್ಣವ್ರು 3 ಗಂಡ್ ಮಕ್ಳು ಬೆನ್ಮೇಲೆ ಒಂದೊಂದು ನಂಬರ್ ಬರೆದ್ರು. ಆ ನಂಬರ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಲಾಕರ್ ನಂಬರ್ ಆಗತ್ತೆ. ಆ 3 ಮಕ್ಕಳನ್ನ ಹೇಗಾದ್ರೂ ಪೊಲೀಸವ್ರಿಗೆ ಒಪ್ಸಿ ಅಂತ ನಮಗ್ ಜವಾಬ್ದಾರಿ ಹೊರಿಸಿದ್ರು. ಆ 3 ಮಕ್ಕಳನ್ನ ಹೊತ್ಕೊಂಡು ಹೋಗೋವಾಗ ಒಂದೊಂದು ಮಗು ಒಂದೊಂದು ದಿಕ್ಕಾಪಾಲಾದ್ವು. ಅದ್ರಲ್ಲಿ ಒಂದ್ ಮಗುನ ನಾನೇ ಸಾಕ್ತೆ. ಅವನೇ ನನ್ ರಾಮ. ದಯವಿಟ್ಟು ದಯವಿಟ್ಟು ನನ್ನ ರಾಮನೇನು ಮಾಡಬೇಡಿ, ನನ್ನ ರಾಮನೇನು ಮಾಡಬೇಡಿ. ಅಲ್ಲೋಡ್ರಿ, ಶೂಟ್ ಮಾಡ್ತೀಯಾ? ಇಷ್ಟು ದಿವಸ ಹುಲಿ ಚಿರತೆಗೆ ಹೊಡಿತಾ ಇದೆ, ಈಗ ಈ ಕಾಡ್ ಮನುಷ್ಯನ್ ಶೂಟ್ ಮಾಡ್ತೀಯಾ? ಈ ಕಾಡ್ ಮನುಷ್ಯನ ತಗೊಂಡು ಹೋಗಿ ನಾಡ್ ಮನುಷ್ಯನಾಗ ಮಾಡೋಣ. ಥ್ರಿಲ್ ಸಿಗುತ್ತೆ. ಓಕೆ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಇಟ್ಕೊಡ್ರಿ. ಮೆತ್ತಿಗೆ
What all loudness I've undergone. What all drastic changes I've foregone. Why? Because Preeti is my love. Preeti is my in and out. Preeti is my heart and soul. Preeti is my all dreams and realities. ರಾಮ, ಡ್ಯಾಡಿ. ಹಲೋ ಮೈ ಡಿಯರ್ ಸ್ವೀಟಿ, ಹೌ ಆರ್ ಯು? I'm fine, Daddy. ಎಲ್ಲಿವರೆಗೂ ಬಂತಮ್ಮ ನಿನ್ ಲವ್? ಸಾರಿ ಡ್ಯಾಡಿ, ನಾನು ಅವ್ರ ಹತ್ರ ಫ್ಲರ್ಟ್ ಮಾಡಕ್ ಹೋಗಿ ನಿಜವಾದ ಲವ್ ಅಲ್ಲಿ ಬಿದ್ಬಿಟ್ಟೆ. What? ಗಾಬರಿ ಏನು ಪಡ್ಬೇಕಿಲ್ಲ ಡ್ಯಾಡಿ, ಅವರು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅರ್ಹವಾದ ವ್ಯಕ್ತಿ. ರಿಯಲಿ ಐ ಲವ್ ಹಿಮ್ ಡ್ಯಾಡಿ. ಇದು ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಅದಕ್ಕೆ ನನಗೆ ಪರಿಚಯ ಇರೋಬ್ರು ಶಾಸ್ತ್ರಿಗಳ ಹತ್ರ ನಿನ್ನ ಮದುವೆ ವಿಷಯ ಕೇಳಿದೆ. ಅದಕ್ಕೆ ಅವರು ಬೆನ್ ಮೇಲೆ ಏನಾದ್ರೂ ಒಂದು ಮಚ್ಚ ಇರೋ ಯಾವ್ದಾದ್ರೊಬ್ಬ ಹುಡುಗನ್ ನೋಡಿ ಮದುವೆ ಮಾಡಿ ನಿಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ಹೇಳಿದ್ರು. ಅದಕ್ಕೇನಂತೆ, ನಾನು ಶಿವು ಬೆನ್ ಮೇಲೆ ಮಚ್ಚೆ ಇದೆಯಾ ಅಂತ ನೋಡ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಾವೇ ಇಟ್ಬಿಟ್ರಾಯ್ತು. ತುಂಬಾ ತಮಾಷೆಯಾಗಿ ಮಾತಾಡ್ತೀಯಮ್ಮ. ಮೊದ್ಲು ಅವ್ನ ಬೆನ್ ಮೇಲೆ ಮಚ್ಚೆ ಇದೆಯಾ ನೋಡ್ಕೊಂಡ್ ಬಾ, ಇದ್ರೆ ಸಂತೋಷ. ಇಲ್ದೇ ಇದ್ರೆ ನಮ್ಮ ಮದ್ವೆ ನಿಲ್ಲಿಸ್ಕೊಡ್ದು. ಚೇಚೆ, ಎಲ್ಲಾದ್ರೂ ಉಂಟೆ. ಹಾಗಾದ್ರೆ ನೋಡ್ಕೊಂಡ್ ಬಂದ್ ಹೇಳ್ತೀನಿ. ಇವ್ರ ನಂತರನೇ ಇದ್ದಾರೆ. ಅದಕ್ಕೆ ನಿನ್ನ ಓದಿಸಿ ಬರ್ಸಿ ವಿದ್ಯಾವಂತನಾಗಿ ಮಾಡಿದ್ದು. ಅಂದ್ರೆ ಇವನು ಐಜಿ ವಿಶ್ವನಾಥ್ರ ಸಾಕು ಮಗ. ನಮಗ್ ಸಂಬಂಧಪಟ್ಟ ಫೈಲ್ಗಳು ಆ ಐಜಿ ಹತ್ರ ಸಿಕ್ಕಾಕೊಂಡಿವೆ. ನೀನು ಇನ್ಸ್ಪೆಕ್ಟರ್ ವೇಸ್ಟಲ್ಲಿ ಹೋಗಿ ಆ ಫೈಲ್ಗಳನ್ನ ತಂದ್ಕೊಡ್ಬೇಕು. ಇದು ಅನ್ಯಾಯ ಅಲ್ವಾ? ನ್ಯಾಯ ಅನ್ಯಾಯಗಳ ಪರಾಮರ್ಶೆ ನಿನಗೆ ಬೇಡ. ಪ್ರೀತಿಗೋಸ್ಕರ ಸಾಧ್ಯ ಆದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು. ಸರಿ, ಒಂದ್ ವೇಳೆ ನಾನು ಸಿಕ್ಕಾಕೊಂಡ್ಬಿಟ್ರೆ? ನೀನ್ ಬಿಡಿಸ್ಕೊಂಡ್ ಬರೋದು, ಪ್ರೀತಿ ಜೊತೆ ಮದ್ವೆ ಮಾಡೋದು ನನ್ನ ಜವಾಬ್ದಾರಿ, ಸರಿ ತಾನೆ? ಸರಿ ಮಾವ. ಆಟ ಅಂದ್ರೆ ಏನೇಳು? ಆಟ ಆಡೋದು, ಆಟ ಆಡೋದು. ಏನೇಳು? ಆಟ ಸ್ಟಾಪ್. ನೆಕ್ಸ್ಟ್ ಊಟ. ಊಟ 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 ಅಂದ್ರೆ ಏನೇಳು? ಊಟ ಮಾಡೋದು, ಊಟ ಮಾಡೋದು. ಹೇಳು. ಊಟ ಊಟ. ಓಕೆ. ನೆಕ್ಸ್ಟ್ ಓಟ. ವೆರಿ ಗುಡ್. ನೋಡ್ತಾ ಇರಿ, ನಿಮ್ ಹುಡುಗ ಆದಷ್ಟು ಬೇಗ ಪಂಡಿತ ಆಗ್ಬಿಡ್ತಾನೆ. ಬೇಗ ಆಗ್ಬಿಟ್ಟೆ ಸಾಕು. ಶಿವು ನಾನೇ ಅಂಕಲ್. ಅವನು ಫೈಲ್ ಕಳ್ತನ ಮಾಡೋದಕ್ಕೆ ನಂತರ ಮುಖವಾಡ ಹಾಕ ಬಂದಿರೋನು. ಸುಳ್ಳು. ನಾನು ಮುಖವಾಡನ ಹಾಕೊಂಡಿಲ್ಲ, ಏನಿಲ್ಲ. ಶಿವು, ನನಗೆ ನಿಮ್ಮಿಬ್ರನ್ನು ನೋಡ್ತಾ ಇದ್ರೆ ಇವನು ಕಾಳಿ ಮೋಹನ್ ಫೈಲ್ ಕದಿಯಕ್ ಬಂದಿದ್ದಾನೆ ಅಂದ್ರೆ ನಂಗೆ ಯಾಕೋ ನೀವಿಬ್ರು ಬ್ರದರ್ಸ್ ಇರ್ಬೇಕು ಅನ್ನಿಸ್ತಾ ಇದೆ. ಅಂಕಲ್, ಇದು ಸಾಧ್ಯ ಅಲ್ಲ. ನನ್ನ ತಾಯಿಗೆ ನಾ ಒಬ್ಬನೇ ಮಗ. ಸರಿ, ನಿಮ್ ತಾಯಿ ಎಲ್ಲಿದ್ದಾರೆ? ಹೊಸಳ್ಳಿಲಿ. ಶಿವು, ನಾವ್ ಈಗ್ಲೇ ಇವನ್ ಜೊತೆ ಹೋಗಿ ಇವನ್ ತಾಯಿ ಯಾರು ಅಂತ ನೋಡಿದ್ರೆ ನಮಗ್ ಬೇಕಾಗಿರೋ ಮುಖ್ಯವಾದ ವಿಷಯಗಳೆಲ್ಲ ನಮಗ್ ಸಿಗುತ್ತೆ. ಇಲ್ಲ, ನಾ ಎಲ್ಗೂ ಬರಲ್ಲ. ನಾನೀಗ ಫೈಲ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರು ನನಗೂ ಪ್ರೀತಿಗೂ ಮದುವೆ ಮಾಡಲ್ಲ. ನಮ್ಮಿಬ್ರು ಬೇರೆ ಮಾಡ್ಬಿಡ್ತಾರೆ. ಓ ಅಂಕಲ್, ಇವನು ಲವಲ್ ಬಿದ್ದಿರ್ಬೇಕು ಅಂತ ಕಾಣುತ್ತೆ. ಅದನ್ನೇ ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಯು ಆರ್ ರೈಟ್. ನಿನ್ನ ಹೆಸರೇನು? ರಾಮ. ನೀನ್ ನಮ್ಮನ್ನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋದ್ರೆ ಆ ಖಂಡಿತ ನಿನಗೆ ಗೊತ್ತಾಗತ್ತೆ ನೀವಿಬ್ರು ಅಣ್ತಮ್ಮಂದ್ರು ಹೌದೋ ಅಲ್ವೋ ಅಂತ. ಒಂದು ವೇಳೆ ನೀವು ಅಣ್ತಮ್ಮಂದ್ರು ಅಲ್ದೇ ಹೋದ್ರೂ ಪರವಾಗಿಲ್ಲ, ನಿನಗ್ ಮಾತ್ರ ಈ ಫೈಲ್ ಖಂಡಿತ ಕೊಡ್ತೀವಿ. ನಿನಗೂ ಪ್ರೀತಿಗೂ ಮದುವೆ ಆಗೋಗೆ ನಾವು ಮಾಡ್ತೀವಿ. ಇದರಲ್ಲಿ ಮೋಸ ಏನಿಲ್ವಲ್ಲ? ಖಂಡಿತ ಇಲ್ಲ. ಐ ಪ್ರಾಮಿಸ್ ಯು. ನಮ್ಮನ್ನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗ್ತೀಯಾ? ಸರಿ. ಐ ಆಮ್ ಲಕ್ಕಿ ಡ್ಯಾಡಿ, ಐ ಆಮ್ ವೆರಿ ಲಕ್ಕಿ. ಯಾಕಮ್ಮ? ಇನ್ಸ್ಪೆಕ್ಟರ್ ಶಿವಣ್ಣನ್ ಬೆನ್ ಮೇಲೆ ಮಚ್ಚೆ ಇದೆ ಡ್ಯಾಡಿ. ಇದೆಯಾ? ಯಾವ ತರ ಇದೆಯಮ್ಮ?
43. ಗುಡ್. ನೀನೆಷ್ಟು ಲಕ್ಕಿನೋ ನಾವು ಅಷ್ಟೇ ಲಕ್ಕಿನಮ್ಮ. ಯಾಕೆ ಡ್ಯಾಡಿ? ಅಂತ ಅಳಿನ್ ಪಡೆಯೋಕೆ. ಏಯ್ ಆನಂದ, ಕುಳ್ಳ, ಗೋಪಾಲ, ನಾನ್ ರಾಮ ಬಂದಿನಿ, ಬನ್ರೋ. ಏಯ್ ರಾಮ ಅಂತಿಕೊಂಡ್ರೋ, ಪ್ಯಾಟಿಗೆ ಹೋಗಿ ಹೆಂಗಾಗ್ಬಿಟ್ಟ ನೋಡು. ಏಯ್ ನಾನೇ ಕಣ್ ರಾಮ, ಅಮ್ಮ ಇಲ್ಲಿ ಹೋಗಿದ್ದಾರೆ. ಯಾರೋ ಕಪ್ಪಟ್ಟೆ ಹಾಕೊಂಡಿರೋರು ಬಂದು ಅಮ್ಮನ್ನ ಹೊಡೆದು ಬಡ್ದು ಮಾಡಿ ಕಾರಲ್ಲಿ ಎತ್ತಕೊಂಡು ಹೋಗ್ಬಿಟ್ರು. ರಾಮ, ಸಮಾಧಾನ ಮಾಡ್ಕೊ. ಯಾರು ನಿನ್ನ ಶಿವಣ್ಣನ ವೇಷದಲ್ಲಿ ಹೋಗಿ ಫೈಲ್ ಕಳ್ತನ ಮಾಡ್ಕೊಂಬ ಅಂತ ಹೇಳಿದ್ರು ಅವರೇ ಈ ಕೆಲಸ ಮಾಡಿರ್ಬೇಕು. ಅವ್ರೇ ಈ ಕೆಲಸ ಮಾಡ್ಬೇಕು. ರಾಮ, ನಾನು ಹೇಳ್ದ ಕೇಳಿದ್ರೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು? ನೀನ್ ಸ್ವಲ್ಪ ದಿವಸ ಅಂಕಲ್ ಹತ್ರನೇ ಇರ್ಬೇಕು. ನಾನು ಇನ್ವೆಸ್ಟಲ್ಲಿ ಒಂದು ಡೂಪ್ಲಿಕೇಟ್ ಫೈಲ್ ತಗೊಂಡು ಅವ್ರ ಹತ್ರ ಹೋಗ್ತೀನಿ. ಅವ್ರೆಲ್ಲ ರಹಸ್ಯನೂ ಬಯಲ್ ಮಾಡ್ತೀನಿ. ಮಾವ, ಮಾವ. ಓ ರಾಮ, ಹೇಗೆ ಮಾವ? ವೆರಿ ಗುಡ್. ಅಂತೂ ಹೇಳಿದ ಕೆಲಸನ ಸಕ್ಸಸ್ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ. ಯಾರಿಗೂ ಅನುಮಾನ ಬರ್ಲಿಲ್ಲ ತಾನೆ? ಅದು ಹೇಗೆ ಬರಕ್ ಸಾಧ್ಯ? ಎಲ್ರು ನನ್ನ ಆಕ್ಟಿಂಗ್ ನೋಡಿ ನನ್ನ ಇನ್ಸ್ಪೆಕ್ಟರ್ ಶಿವಣ್ಣ ತಿಳ್ಕೊಂಡ್ಬಿಟ್ರು. ಅವತ್ ನನ್ನೇ ಏಮಾರಿಸ್ಬಿಟ್ಟಿದ್ದೆ. ಕೊಡು. ಹಲೋ ಜಗ್ಗ, ನಾನ್ ಭೂಪತಿ ಮಾತಾಡ್ತಿರೋದು. ರಾಮ ಫೈಲ್ ತಂದ್ಬಿಟ್ಟ. ಹೌದಾ? ಗುಡ್. ನನ್ ಮಗಳು ಪ್ರೇಮನು ಶಿವಣ್ಣನ್ ಬೆನ್ಮೇಲಿರೋ ನಂಬರ್ ತಿಳ್ಕೊಂಡ್ ಬಂದ್ಬಿಟ್ಲು. ಅವನು ಬೆನ್ಮೇಲು 43 ಅಂತಾನೆ ಇದೆಯಂತೆ. ಐಸಿ. ಅಲ್ಲಿಗೆ ಅವರಿಬ್ರು ಬ್ರದರ್ಸ್ ಅನ್ನೋ ನಮ್ಮ ಅನುಮಾನ ನಿಜ ಆಯ್ತು. ಈಗ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಫೈಲ್ ಮಿಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಸರ್ಚ್ ಶುರು ಆಗುತ್ತೆ. ಆಗ ನಾವು ರಾಮ ಶಿವಣ್ಣನ ಯಾವುದೇ ಕಾರಣಕ್ಕೂ ಭೇಟಿ ಆಗದಾಗ ನೋಡ್ಕೋಬೇಕು. ಅವರಿಬ್ರು ಅಣ್ಣ ತಂದಿರು ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಕೆಲಸ ಕೆಡುತ್ತೆ. ಅಲ್ಲಿವರೆಗೂ ತಡ ಯಾಕೆ ಮಾಡ್ತೀನಿ? ಅದಕ್ಕೆ ಈಗಲೇ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾವ, ಈಗಲಾದ್ರೂ ನಾನು ಮದುವೆ ಮಾಡ್ತೀರಾ? ಅದೇ ಅಲ್ವೇನಪ್ಪ ನಾನು ಫೋನಲ್ಲಿ ಮಾತಾಡಿದ್ದು. ಈಗಲೇ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಹಾಗಾದ್ರೆ ನಾನು ಈಗಲೇ ಹೋಗಿ ನನ್ನ ತಾಯಿ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಹೋಗುವಂತೆ ತಾಳು. ಆತರ ಬೇಡ. ಪೊಲೀಸ್ ಡ್ರೆಸ್ ಬಿಚ್ಚಾಕಿ ಬೇರೆ ಡ್ರೆಸ್ ಹಾಕು. ನಮ್ಮ ಕಡೆಯವ್ರಿಗೆ ಹೇಳಿ ನಿನ್ನ ನಿಮ್ ತಾಯಿ ಹತ್ರ ಕರ್ಕೊಂಡೋಗೋ ಏರ್ಪಾಟ್ ಮಾಡಿಸ್ತೀನಿ. ಸರಿ ಮಾವ. ರಾಮ, ಅಮ್ಮ ಇರ್ಬೇಕು. ರಾಮ, ಅಮ್ಮ, ರಾಮ, ಅಮ್ಮ, ನನ್ ಕಂದ. ರಾಮ, ಅಮ್ಮ. ಆ ಪಾಪಿಗಳು ನಿನ್ನೇನು ಮಾಡ್ಲಿಲ್ವಲ್ಲ ಸದ್ಯ. ನನ್ ಮೈ ಮುಟ್ಟೋ ಧೈರ್ಯ ಯಾರಿದ್ಯಮ್ಮ? ಅಮ್ಮ, ನೀನ್ ಯಾಕೆ ಬಂದ್ಸಿಟ್ಟಿದ್ದಾರೆ? ನಿನಗೆ ಗೊತ್ತಿಲ್ಲದೆ ನಿನ್ ಬೆನ್ಮೇಲೆ ಒಂದು ನಂಬರ್ ಇದೆಪ್ಪ. ಆ ರಹಸ್ಯ ಅಂತ ತಿಳ್ಕೊಳಕ್ಕೆ ಆ ಪ್ರೀತಿ ಅವರಪ್ಪ ಅವನ ಕಡೆಯವರು ನಮ್ಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಿದ್ದಾರೆ. ನಿನ್ನನ್ನ ಸಾಯಿಸ್ಬಿಡ್ತೀವಿ ಅಂದ್ರು ಕಣೋ. ನಾನು ಎಷ್ಟು ಹೆದ್ರು ಬಿಟ್ಟಿದ್ದೆ ಗೊತ್ತಾ? ಸತ್ಯ, ದೇವ್ರು ದೊಡ್ಡವನು, ನಿನ್ಗೇನು ಮಾಡ್ಲಿಲ್ವಲ್ಲ. ಮತ್ತೆ ನೀನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೇಗೋ ಬಂದ್ಬಿಟ್ಟಿಯಲ್ಲ ರಾಮ. ನೀನೆಷ್ಟು ಸ್ವಾರ್ಥಿನಿ. ಅವನು ನಿನ್ಗೊಬ್ಬನಿಗೆ ಮಗನೇನೆ. 9 ತಿಂಗಳು ಹೊತ್ತು ಹೆತ್ತ ತಾಯಿ ಪಕ್ಕದಲ್ಲೇ ಇದ್ರು. ಮಾತುಗಾದ್ರು ಅವ್ರು ನಿಮ್ಮಮ್ಮ ಅಂತ ಹೇಳ್ದೆ. ನೀನೇ ಆ ಪುತ್ರ ವಾತ್ಸಲ್ಯದ ಆನಂದನ ಅನುಭವಿಸ್ತಾ ಇದೆಯಲ್ಲೇ. ಹೇಳೆ, ಒಂದು ಸಲ ಹೇಳೆ. ನಾನು ಅವರಮ್ಮ ಅಂತ ಹೇಳೆ. ಹೇಳೆ. ಮತ್ತೆ ಬಿಟ್ಟಿದ್ದೆ. ಮತ್ತೆ ರಾಮನ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅದಕ್ಕೆ ಆನಂದದಲ್ಲಿ ಮೈ ಮರ್ತ್ಬಿಟ್ಟಿದ್ದೆ. ರಾಮ, ನಿನ್ನ ಹೆತ್ತ ತಾಯಿ ನಾನಲ್ಲಪ್ಪ, ಅವರೇ. ಹಾಗಾದ್ರೆ ನೀನು? ನಾನು ನಾನು ನಿಮ್ಮನೆ ಕೆಲಸದವಳಪ್ಪ. ಲೇ ಯಶೋದ, ನಾನು ಹಾಗೆ ಹೇಳಿಲ್ಲ ಕಣೆ. ರಾಮ,
ಅವಳು ನಿನ್ ಸಾಕು ತಾಯಿ ಕಣೋ. ರಾಮ, ನಾನು ನಿನ್ ಕೈಲಿ ಅಮ್ಮ ಅನ್ನಿಸ್ಕೊಳ್ಳೋ ಯೋಗ್ಯತೆ ಪಡೆದಿಲ್ಲ ಕಣೋ. ನಿನ್ನನ್ನು ಸಾಕ್ಲಿಲ್ಲ, ಬೆಳೆಸ್ಲಿಲ್ಲ, ಏನು ಮಾಡ್ಲಿಲ್ಲ ಕಣೋ. ಆದ್ರೂ 9 ತಿಂಗಳು ಹೊಟ್ಟೆಲ್ ಹೊತ್ಕೊಂಡಿತ್ತಲ್ಲ, ಅದಕ್ಕೋಸ್ಕರನಾದ್ರೂ ಅಮ್ಮ ಅಂತ ಕರಿಯೋ. ರಾಮ, ರಾಮ, ಕಂದ. ಅಮ್ಮ, ರಾಮ, ಅಮ್ಮ. ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ ಸೆಂಟಿಮೆಂಟಲ್ ಸೀನ್. ಈಗ ಹತ್ತು ಇದ್ದು ಬದ್ ಕಣ್ಣೀರ್ನೆಲ್ಲ ಒಂದೇ ಸಮ ಖಾಲಿ ಮಾಡ್ಬಿಟ್ರೆ ಹೇಗೆ? ಇನ್ನು ನಾವು ಕೊಡೋ ಟಾರ್ಚರ್ಗಳಿಗೆಲ್ಲ ಕಣ್ಣೀರ್ ಸುರಿಸ್ಬೇಕು. ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ. ಏಯ್, ಯಾರೋ ನೀವು? ನಿನ್ ಮಾವಂದ್ರು. ಏನು ಮಾಡ್ಬೇಡಿ. ವಾಟ್? ರಾಮ ಅವ್ನ ತಾಯಿ ಸಮೇತ ತಪ್ಪಿಸ್ಕೊಂಡ್ಬಿಟ್ಟ. ನಾಚಿಕೆ ಆಗಲ್ಲ ನಿಮ್ಗಿಂತ ಮಾತು ಹೇಳೋಕೆ? ಮೊದ್ಲು ಅವನ್ನ ಹಿಡಿಯೋ ದಾರಿ ನೋಡಿ. ರಾಮ, ರಾಮ, ನೋಡು ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ಅಂತ. ಅಮ್ಮ, ಅಮ್ಮ. ಆಶ್ಚರ್ಯನಮ್ಮ, ನಿನ್ ಮುದ್ದಿನ ರಾಮ ಅವನೇ. ಮತ್ತೆ ನೀನು? ರಾಮ, ಇನ್ಸ್ಪೆಕ್ಟರ್ ಶಿವಣ್ಣ. ರಾಮನ್ ತರ ಆ ಜಾಗಕ್ಕೆ ಬಂದಿದ್ದೆ. ಅವನು ನಿಮ್ಮ ಮಗನೇ ಇರಬೇಕು. ನಾವು ಕಾಳಿಮೋಹನ್ ಕಡೆಯವ್ರಿಗೋಸ್ಕರ ಕಾಡೆಲ್ಲ ಸರ್ಚ್ ಮಾಡ್ತಿದ್ದಾಗ ನನಗೊಂದು ಮಗು ಸಿಕ್ತು. ಆ ಮಗುನ್ ತಗೊಂಬಂದು ನಾನು ಸಾಕ್ತೆ. ಅವನೇ ಇವನು. ಯಶೋದ, ಇವನು ನನ್ನ ಮಗನೇ ಕಣೆ, ನನ್ನ ಮಗನೇ ಕಣೆ. ರಾಮ, ಹಾಗಾದ್ರೆ ನೀವಿಬ್ರು ಒಡ ಹುಟ್ಟಿದವರು ಕಣೋ. ಅದು ಹೇಗಮ್ಮ? ಅವನ್ನ ಅವ್ರ ಮಗ ಅಂತ ಹೇಳ್ತಿದ್ರೆ, ನಾನು ನಿನ್ ಮಗ. ಅದು ಹೇಗಮ್ಮ ಒಡ ಹುಟ್ಟಿದ್ರು ಆಗ್ತೀವಿ? ಹೌದಪ್ಪ, ನಿಮ್ ತಾಯಿಗೆ ಒಂದೇ ತರ ಇರೋ 3 ಗಂಡ್ಮಕ್ಳು ಹುಟ್ಟಿದ್ವು. ಆಗ ಆ ಕಾಳಿ ಮೋಹನ್ ಕಡೆಯವರು ಲಾಕರ್ ನಂಬರ್ನ ನಿಮ್ ತಂದೆ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ನಮ್ಮನ್ನೆಲ್ಲ ಹೊತ್ಕೊಂಡೋಗಿ ಹಿಂಸೆ ಮಾಡಿದ್ರು. ನಮ್ಮನ್ನೆಲ್ಲ ಕೊಂದ್ಬಿಟ್ರೆ ಆ ಲಾಕರ್ ನಂಬರ್ ಯಾರಿಗೂ ತಿಳಿದೆ ಉಳಿದ್ಬಿಡುತ್ತೆ, ಹೇಗಾದ್ರೂ ಪೊಲೀಸಿಗೆ ತಿಳಿಸ್ಬೇಕು ಅಂತ ಆ ನಂಬರ್ಗಳನ್ನ ನಿಮ್ ತಂದೆ 3 ಮಕ್ಕಳ ಬೆನ್ಮೇಲೂ ಬರೆದ್ರು. ಆ ಮಕ್ಕಳನ್ನ ಪೊಲೀಸ್ ಕೊಪ್ಸೋ ಜವಾಬ್ದಾರಿನ ನಮ್ಮಿಬ್ಬರಿಗೂ ವಹಿಸಿದ್ರು. ನಾವ್ ಆ ಗೂಂಡಾಗಳ ಕಣ್ ತಪ್ಸಿ ಹೋಗ್ತಿದ್ದಾಗ ಶಿವು, ರಾಮ, we are brothers. ರಾಮ, ರಾಮ, ಬಾರಮ್ಮ. ಎಲ್ಲಿ ಹೊರಟೋಗ್ಬಿಟ್ಟಿದೆ ಇಷ್ಟು ದಿವಸ? ರೀ, ಯಾರೇ ನೀವು? ಯಾರು ನಿಮ್ ರಾಮ? ಯಾಕೆ ಕೋಪನಾ? ನಮ್ಮಪ್ಪ ಏನಾದ್ರು ಅಂದು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ? ನಿಮ್ಮಪ್ಪ ಯಾವ ನನಗೇನು ಗೊತ್ತು? ರಾಮ, ಹಾಗೆಲ್ಲ ಮಾತಾಡ್ಬೇಡ. ನಮ್ಮಪ್ಪನ ಮೇಲೆ ಸಿಟ್ಟು ನನ್ ಮೇಲೆ ತೋರಿಸ್ಬೇಡ ಪ್ಲೀಸ್. ಹೇಗೆ ಕೈನಾ? ರೀ, ಬಿಡ್ರಿ. ಗಂಡಸನ ಮೈ ಮುಟ್ಟ ನಾಚಿಕೆ ನಿಮ್ಗೆ? ಬಿಡ್ರಿ, ಕೈರಿ ಕೈನಾ? ಅಯ್ಯೋ 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 ಅಯ್ಯೋ. ರೀ, ಬಿಡ್ರಿ. ಏಯ್, ಯಾರೇ ನೀನು? ಬಿಡ್ರಿ. ನನ್ನ ಶಿವ ಕೈ ಹಿಡಿದಿದೆಯೇ? ಮಾನವರಿಯದೆ ಇದೇನೆ ನಿನ್ನ. ಏಯ್, ಯಾರೇ ನೀವು? ನಾನು ಅವ್ರ ಉಡ್ಬಿ. ಆಹಾ, ಮುಚ್ಚೆ ಬಾಯಿ. ಉಡ್ಬಿ, ನಾನು ಅವ್ರ ಉಡ್ಬಿ. ನಾನು ಅವ್ರ ನಿಜವಾದ ಉಡ್ಬಿ. ನನ್ನ ಹತ್ರನೇ ಮಾತು ಹೇಳೋಕೆ ಎಷ್ಟೇ ಧೈರ್ಯ ನಿಮ್ಗೆ? ನನ್ನ ಉಡ್ಬಿನ ನನ್ನ ಉಡ್ಬಿ ಅಂತ ಹೇಳ್ಕೊಳಕ್ಕೆ ಧೈರ್ಯ ಏನೇ ಬೇಕು? ಬೇಕಾದ್ರೆ ಸಾಕ್ಷಿ ತೋರಿಸ್ಲಾ? ಅದೇನ್ರಿ ಸಾಕ್ಷಿ? ನಾನೇ ಹೇಳ್ತಿಲ್ವಾ? ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಏನೇ ಅದು ಸಾಕ್ಷಿ? ತೋರಿಸ್ತೀನಿ. ಎತ್ತರ ಮೇಲೆ ಶರ್ಟ್. ಅಯ್ಯೋ, ನಾನೆತ್ತಲ್ಲ. ಧೈರ್ಯ ಇದ್ರೆ ಕಳ್ಳ ತಾನಾಗೆ ಸಿಕ್ಕಾಕೋತಾನೆ. ಸರಿ ಸರಿ, ತೋರಿಸ್ರಿ. ಹಾ, ಸರಿ ಸರಿ. ಬೇಗ ಬೇಗ. ಹಿರಿಯರು. ಅಯ್ಯೋ, ಐ ಆಮ್ ಸಾರಿ ರೀ, ನನ್ಗೊಂದು ಅರ್ಥ ಆಗ್ತಿಲ್ಲ. ನನ್ನ ಉಡುಪಿನೂ ಸೇಮ್ ಹೀಗೆ ಇದ್ದಾರೆ.
ಇವ್ರ ಬ್ರದರ್ ಇರ್ಬೇಕು. ಇದಕ್ಕೆ ಬ್ರದರ್ ಗಿದರ್ ಯಾರು ಇಲ್ಲ. ನಾನು ಇದನ್ನ ಫ್ರೆಶ್ ಆಗಿ ಕಾಡಿನಿಂದ ಹಿಡ್ಕೊಂಡು ಬಂದು ನನಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸಾರಿ ರೀ, ನನ್ನ ಉಡ್ಬಿನು ಹೀಗೆ ಇದಾರೆ, ಆದ್ರೆ ಬೆನ್ಮೇಲೆ 43 ಅಂತಿದೆ. ಏನಂದ್ರೆ 43 ಅಂತಿದ್ಯಾ? ಬಂದ್ಬಿಡು. 43 ಅಂತಿರೋದು ನನ್ನ ಉಡ್ಬಿ ಬೆನ್ಮೇಲೆ. ಸಾಧ್ಯನೇ ಇಲ್ಲ ಕಣೆ. ಸಾಧ್ಯ ಇದೆ. ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. 43 ಅವ್ರಿಬ್ರು ಕಿತ್ತಾಡ್ಕೊಂಡು ಸಾಯಿಲ್ಲ. 43 ನನ್ನ ಉಡ್ಬಿ. ನಿಮ್ಮನ್ನ ಬಿಟ್ಬಿಡಲ್ಲ. ಬನ್ನಿ. ನಿನ್ನ ಹತ್ರ ಏನೇ ಬಂತು ಮಾತು? ನಾನು ಈಗಲೇ ಹೋಗಿ ಶಿವನ್ ಕೇಳ್ತೀನಿ. ನನ್ನನ್ ಬಿಟ್ಟು ಬೇರೆ ಯಾವ್ದಾರು ಹುಡುಗಿನ ಇದೇ ರೀತಿ ಪ್ರೀತಿ ಮಾಡ್ತಿದ್ದೀರಾ ಅಂತ. ರಾಮ ನಮ್ಮನೆಯಿಂದ ಕಾಣೆ ಆದ್ಮೇಲೆ ಇವಳು ಬಲೆನೇನಾದ್ರೂ ಬಿದ್ದಿರಬಹುದಾ? ನೋಡೋಣ. ಅಂಕಲ್ ಅಂಕಲ್, ಶಿವು ಎಲ್ಲಿ ಅಂಕಲ್? ಶಿವನ ಅಲ್ಲಿ ನೋಡು. ಯಾಕೆ ಹಾಗೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ಅಲ್ಲಿ ರಾಮ ಶಿವು ಇಬ್ರು ಇದ್ದಾರೆ. ಇವತ್ತು ನಿಮ್ಮ ಪ್ರೇಮದಲ್ಲಿ ಎಷ್ಟು ಸತ್ವ ಇದೆ ಅಂತ ಒಂದು ಪರೀಕ್ಷೆ ಮಾಡೋಣ. ನೀವಿಬ್ರು ಹೋಗಿ ನಿಮ್ಮ ಪ್ರೇಮಿ ಯಾರು ಅಂತ ಕಂಡುಹಿಡಿರಿ. ಅಷ್ಟೇ ತಾನೇ? ಹೋಗಿ ಆ ಕಡೆ. 43 ನನ್ ಶಿವು. ಬಿಡಿ ಅವ್ನ. ಶಿವು ನನ್ ರಾಮ. ಇವ್ನು ನನ್ ಶಿವು. ಇವ್ನು ನನ್ ಶಿವು. ಇವ್ನು ನನ್ ರಾಮ. ಅವರಿಬ್ರು ನಿಮ್ ಸೊಸೆಯರಾಗೋರು. ಮತ್ತೆ ಇಬ್ರು ಒಬ್ಬನೇ ಹಿಡ್ಕೊಂಡು ಎಳೆದಾಡ್ತಾ ಇದ್ದಾರೆ. ಅದನ್ನೇ ತಮಾಷೆ ಅಂತ ಹೇಳಿದ್ದು. ಶಿವು ಇನ್ ಸಾಕಪ್ಪ, ಹೇಳ್ಬಿಡು. ಸರಿ ಅಂಕಲ್, ಬಾರ ಇಲ್ಲಿ. ನಾನೇ ಶಿವು. ಸಾಧ್ಯನೇ ಇಲ್ಲ. ನಿಮ್ ಬೆನ್ ಮೇಲೆ 65 ಅಂತಿದೆ. ನೀವು ಶಿವು ಅಲ್ಲ. ಇವ್ರ ಬೆನ್ ಮೇಲೆ 43 ಅಂತಿದೆ. ಇವರೇ ನನ್ ಶಿವು. ಅಯ್ಯೋ ಹುಚ್ಚಿ, ನಾನೇ ಕಣ್ಣಿನ ಪ್ರೇಮಿ. ಅವತ್ ರಾಮ ಇನ್ಸ್ಪೆಕ್ಟರ್ ವೇಷದಲ್ಲಿ ಫೈಲ್ ಕದಿಯಕ್ಕೆ ಬಂದಿದ್ದಾಗ ನೀ ಅವನ ನಂಬರ್ ತಿಳ್ಕೊಂಡು ಹೋಗಿದ್ಯಾ? ಹೌದು ಮೇಡಮ್, ಅವನೇ ಶಿವು, ನಾನೇ ರಾಮ. ಪ್ಲೀಸ್. ಶಿವು ಯಾಕೆ ಪ್ರೀತಿ, ನಾನ್ ರಾಮನೋ ಅಲ್ವಂತ ಅನುಮಾನನ? ನೋಡಿ ಪ್ರೀತಿ, ಈ ಅನುಮಾನ ಅಲ್ಲ ಏನು ಬೇಡ, ನಾನೇ ರಾಮ. ಬಾ. ನೀವು 3 ಜನ ಅಣ್ಣ ತಮ್ಮಂದಿರಾ? 3 ಜನ? 3 ಜನ ಎಲ್ಲಿದ್ದಾನೆ? ಇಲ್ಲಲ್ಲ, ರೋಡಲ್ಲಿ ಇದ್ರಲ್ಲ. ರೋಡ್ನಲ್ಲ? ರೋಡಲ್ಲಿ ಬರ್ತಿದ್ದಾಗ ಅಲ್ಲೂ ನಿಮ್ ಥರನೇ ಒಬ್ರಿದ್ರು. ಅವ್ರನ್ನ ನೋಡಿ ನಾನ್ ರಾಮ ಅಂತ, ಅವಳು ಶಿವು ಅಂತ. ಇದೇ ರೀತಿ ಜಗಳಕ್ಕಾದ್ವಿ. ಆಮೇಲೆ ಆಮೇಲೆ ಬೆನ್ಮೇಲೆ ನೋಡಿದ್ವಿ, 21 ಅಂತಿತ್ತು. 21? ಅಂದ್ರೆ ನನ್ನ ಇನ್ನೊಬ್ಬ ಮಗನು ಬದುಕಿದಾನೆ ಅಂತಾಯ್ತು. ಎಲ್ಲಿದ್ದಾನಮ್ಮ ಅವನು? ಅದ್ ನಮಗೆ ಗೊತ್ತಿಲ್ಲ. ರೋಡಲ್ಲಿ ನೋಡಿದ್ವಿ ಅಷ್ಟೇ. ಅಸಾಕ್ ಬಿಡಮ್ಮ, ನೀನು ಯೋಚನೆ ಮಾಡ್ಬೇಡ. 24 ಗಂಟೆ ರೋಡ್ ಅಲ್ದ್ರು ಸರಿ, ನಾವನ್ನ ಪತ್ತೆ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಸರ್. ಸ್ನೇಹ, ಡ್ಯಾಡಿ. ಸ್ನೇಹ, ಕಮ್ ಆನ್. ಹೇಗಿದ್ದೀರಾ ಡ್ಯಾಡಿ? ವೆರಿ ಫೈನ್. ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ಭೂಪತಿ. Hello. Daddy, I am going to introduce you very interesting person. Is it? Yeah. Come on. Oh, ನೀನ್ ಇಲ್ಲಿದೀಯಾ? ಡ್ಯಾಡಿ, ಇವರು ನಿಮಗೆ ಗೊತ್ತಾ? ಗೊತ್ತಿಲ್ದೆ ಏನು, ಇವನು ರಾಮ ಅಂತ. ರಾಮ? ರಾಮ ಯಾರು? ಏಯ್, ಸಾಕ್ ಮಾಡೋ ನಿನ್ ನಾಟಕನ. ಕುಮಾರ್. ಡ್ಯಾಡಿ, ನೀವ್ ಇವ್ರನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ಅವತ್ತು ಹಂಟಿಂಗ್ ಹೋದಾಗ ಇವ್ರನ್ನ ಕರ್ಕೊಂಡ್ ಬಂದು ಕಾಡ್ ಮನುಷ್ಯನ ನಾನು ನಾಡ್ ಮನುಷ್ಯನ ಮಾಡಿದ್ದೀನಿ. Good. Very good. I am sorry, my boy. I am sorry. It's all right. ತುಂಬಾ ಅದ್ಭುತವಾದ ಕೆಲಸ ಮಾಡಿದೀಯಮ್ಮ. ತುಂಬಾ ಅದ್ಭುತವಾದ ಕೆಲಸ. ಕುಮಾರ್, ಕುಮಾರ್. ಏಯ್! ಕೂಗಿದ್ರು ಹಾಗೆ ಹೋಗ್ತಾ ಇರೋದು ನೋಡು. ಕುಮಾರ್, ಕುಮಾರ್, ನಾನು ಕೂಗ್ತಾನೆ ಇದ್ದೀನಿ, ನೋಡ್ದೆ
ಹಾಗೆ ಹೋಗ್ತಾ ಇದೆಯಲ್ಲ? ಓ, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನೀವು ಅನ್ಕೊಂಡ್ರಾಗ ನಾನು ಕುಮಾರ್ ಅಲ್ಲ. ಪ್ಲೀಸ್ ದಿಸ್. ಐ ಆಮ್ ಸಾರಿ, ವೆರಿ ಸಾರಿ ರೀ. ವಾಚ್ಮನ್, ಮೇಡಮ್. keep it inside. ಓಕೆ ಮೇಡಮ್. ಓಹ್, ನೀನ್ ಇಲ್ಲೇ ಇದೆಯಾ? ಏಯ್, ಯಾರೋದು? ನೀವಾ ಸಾರ್? ನಾನೇ. ಹೊರಗಡೆ ಯಾವಾಗ ಹೋಗಿದ್ರಿ ಸಾರ್? ಅಯ್ಯೋ ಪೆದ್ದ, ನಾ ಆಗ್ಲೇ ಹೋದೆ, ನೋಡ್ಲಿಲ್ವಾ? ಓ, ಆವಾಗ. ನಡೀರಿ ಸರ್, ನಡೀರಿ. ದಾರಿ ಬರ್ತಿದ್ದಾಗ ನಿನ್ ಥರನೇ ಒಬ್ಬ ಇದ್ದ. ಅವನ್ನ ನೀನು ಅನ್ಕೊಂಡು ಬೇಡ ಫಜೀತಿ. ಹೌದಾ? ನಂತರ ಇದ್ನ ದಿಟ್ಟು ನಿನ್ ಥರನೇ ಇದ್ದ. ಅಮ್ಮ, ಅಮ್ಮ, ಅಮ್ಮ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರಾಮ, ಅಮ್ಮನ ಕೋರಿಕೆ ಆ ದೇವರು ತಲುಪ್ತಂತ ಕಾಣುತ್ತೆ. ನಮ್ಮ ಮೂರನೇ ಬ್ರದರ್ ಸಿಕ್ಬಿಟ್ಟ. ಹೌದಾ? ಇವತ್ತು ರಾತ್ರಿನೇ ನಾವಿಬ್ರು ಹೋಗಿ ಅವನ ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕು. ಓಕೆ, ಡನ್. ಶಿವು, ಇಬ್ರು ಹೋಗಿ. ಅಯ್ಯೋ, ಯಾರು? ಯಾರದು? ವಾಚ್ಮನ್, 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 ವಾಚ್ಮನ್. ಸಾರಿ ಬ್ರದರ್. ಹಲೋ. ಯಾರು ನೀವು? ಶಿವ, ರಾಮ, ಕುಮಾರ್, ನಿನ್ನ ಪ್ರೇಮಿ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀವಿ. ಅಂಕಲ್, ಅಂತೂ ದೇವ್ರ ದೊಡ್ಡ. ಅಮ್ಮ ನೋಡಮ್ಮ, ಯಾರನ್ನ ಕರ್ಕೊಂಬಂದಿದ್ವಿ? ನಿನ್ ಮೂರನೇ ಮಗಮ್ಮ, ಕುಮಾರ್ ಅಂತ. ನನ್ನ ಮೂರನೇ ಮಗ ಕುಮಾರ್, ನನ್ನ ಮಗ ಕುಮಾರ್. ಶಿವ, ಅಮ್ಮ, ರಾಮ, ಅಮ್ಮ, ಕುಮಾರ್. ಏನ್ರಪ್ಪ, ಅಂತೂ ಅಣ್ಣ ಅವರು ನಿಮ್ ಬೆನ್ಮೇಲೆ ಹೊರಿಸಿದ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸಿದೀರಾ. ಹಾಗೆ ಅಂತ ಇಲ್ಲಿಗೆ ಕೆಲಸ ಮುಗೀತು ಅಂತ ತಿಳ್ಕೊಂಡು ಹೆಂಡತಿ ಜೊತೆ ಆಟ ಆಡ್ಕೊಂಡು ಇದ್ದು ಬಿಡ್ತೀರಾ? ಇಲ್ಲ ಮತ್ತೆ ಅಣ್ಣ ಅವ್ರ ಮಕ್ಕಳು ನಾವು, ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣನೇ ನೀಡುವೆವು.